ಸೊ ಗಾಯ್ಸ್, ಇಲ್ಲಿ ನಿಮಗೆ ಸರ್ವೈವಲಿಗೆ ಬೇಕಾಗಿರೋದು ಮೊದಲನೇ ವಸ್ತು ಏನಂದರೆ, ಇಲ್ಲಿ ನಿಮಗೆ ಸರ್ವೈವ್ ಮಾಡಬೇಕಾದ್ರೆ ನಿಮಗೆ ಮೊದಲನೇ ಥಿಂಗ್ ಬೇಕಾಗಿರೋದು, ಇಲ್ಲಿ ನೀವು ಹೋಗ್ತೀರಾ ಅಂದರೆ ನೀವು ಸ್ಟಿಕ್ ತೊಗೊಬೇಕಾಗುತ್ತೆ. ಅದು ನಿಮಗೆ ಮೇನ್ ರೋಲ್ ಆಗಿರುತ್ತೆ. ನೀವು ಯಾವುದೇ ಥರ ಸರ್ವೈವಲ್ ಆಗಿರಲಿ, ಅದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಯಾಕಂದರೆ ಅದರಿಂದ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು ಮತ್ತು ಸಿಚುವೇಶನ್ನಿಗೆ ತಕ್ಕಂಗೆ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ನನಗೆ ಅದೇ ಥರ ಒಂದು ಇಲ್ಲಿ ಇದು ಸಿಕ್ಕಿದೆ ನೋಡ್ಬೋದು. ಸೊ ಈ ಸ್ಟಿಕ್ಕಲ್ಲಿ ಇಲ್ಲಿ ನೋಡ್ತಿರ್ಬೋದು, ಈ ಸ್ಟಿಕ್ಕಿಂದ ನನಗೆ ನಾನು ಸೇಫ್ಟಿ ಅಂದರೆ ನನ್ನನ್ನು ನಾನು ಇದರಿಂದ ಪ್ರೊಟೆಕ್ಟ್ ಮಾಡ್ಕೊಬೋದು. ಅಥವಾ ನಾನು ಯಾವುದಾದ್ರೂ ಕಷ್ಟದಲ್ಲಿದ್ದರೆ ಈ ಸ್ಟಿಕ್ಕಿಂದ ನಮಗೆ ಶೆಲ್ಟರ್ ಸಿಗುತ್ತೆ. ಸೊ ಇದೇ ಥರ ಒಂದು 10-15 ಸ್ಟಿಕ್ಕಿಂದ ಒಂದು ಶೆಲ್ಟರ್ ಆಗ್ಬೋದು, ಒಂದು ಚಿಕ್ಕ ಶೆಲ್ಟರ್ ಆಗ್ಬೋದು. ಅದೇ ಥರ ಬೇರೆ ಬೇರೆ ಯೂಸಸ್ ಇದೆ ಈ ಸ್ಟಿಕ್ಕಿಂದು. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಮೊದಲನೇ ಸರ್ವೈವಲ್ ಐಟಮ್. ಸೊ ಇದು ನಮ್ಮ ಮೊದಲನೇ ಸರ್ವೈವಲ್ ಐಟಮ್ ಬನ್ನಿ ಒಂದು ಸ್ಟಿಕ್. ಇಲ್ಲಿ ನೋಡ್ತಿರ್ಬೋದು, ಇದು ನಮಗೆ ಬೇರೆ ಬೇರೆ ಥರ ನಮಗೆ ಇಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಇದು ನಮ್ಮ ಮೊದಲನೇ ಸ್ಟಿಕ್. ಈಗ ನಮ್ಮ ಎರಡನೇ ಸರ್ವೈವಲ್ ಐಟಮಿಗೆ ಹೋಗೋಣ. ಸೊ ಬನ್ನಿ ಈಗ ಹೋಗೋಣ. ಸೊ ಇಲ್ಲಿ ನಮಗೆ ಮೂರನೇ ಸರ್ವೈವಲಿಗೆ ಸೆಕೆಂಡ್ ಸರ್ವೈವಲಿಗೆ ಬೇಕಾಗಿರೋ ವಸ್ತು ಏನಂದರೆ, ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಪ್ಲಾಸ್ಟಿಕ್ ಕವರ್. ಇಲ್ಲಿ ನೋಡ್ತಿರ್ಬೋದು, ಇದು ಒಂದು ಪ್ಲಾಸ್ಟಿಕ್ ಕವರು. ಇಲ್ಲಿ ನಾನು ತೋರಿಸ್ದಂಗೆ ಇದೊಂದು ಪ್ಲಾಸ್ಟಿಕ್ ಕವರು. ಸೊ ಇದು ನಿಮಗೆ ಎಲ್ಲ ಕಡೆನೂ ಸಿಗುತ್ತೆ. ಯೂಶ್ವಲಿ ಈಗ ಎಲ್ಲ ಕಡೆನೂ ಹೋಗ್ಬೇಕಾದ್ರೆ ಎಲ್ಲ ಕಡೆನೂ ಈಗ ಪ್ಲಾಸ್ಟಿಕ್ ಅಥವಾ ಬಾಟಲ್ಸ್ ಅಥವಾ ಪ್ಲಾಸ್ಟಿಕ್ ಕವರ್ಸ್ ನಿಮಗೆ ಸಿಗುತ್ತೆ. ಇದರಿಂದ ನಾವು ಎಮರ್ಜೆನ್ಸಿ ಟೈಮಲ್ಲಿ ಅಥವಾ ಹೆಲ್ಪ್ಲೈನ್ ಅಂದರೆ ಮೇಲ್ಗಡೆ ನೀವು ಎಲ್ಲಾದರೂ ಫಾರೆಸ್ಟಲ್ಲಿ ಸಿಕ್ಕಾಕೊಂಡಿರ್ತೀರ ಅಥವಾ ಡೆಸರ್ಟಲ್ಲಿ ಸಿಕ್ಕಾಕೊಂಡಿರ್ತೀರ, ಆಗ ನೀವು ಏರ್ಕ್ರಾಫ್ಟ್ ಅಂದರೆ ಏರೋಪ್ಲೇನ್ ಬರ್ತಿರ್ಬೇಕಾದ್ರೆ ನಿಮಗೆ ಆಗ ನೀವು ಜಲ್ದಿ ಫೈರ್ನ ನೀವು ಬರ್ನ್ ಮಾಡೋದಕ್ಕೆ ನಿಮಗೆ ಅಷ್ಟೊಂದು ಟೈಮ್ ಇರೋಲ್ಲ. ಅದಕ್ಕೆ ನೀವು ಈ ಪ್ಲಾಸ್ಟಿಕ್ ಕವರ್ನ ಇಟ್ಕೊಂಡಿದ್ರೆ ಈ ಥರ ಮಾಡ್ಬೋದು. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಎಷ್ಟೇ ದೂರದಿಂದ ಇಲ್ಲಿ ಅಂದರೆ ಒಂದು 1.5 ಕಿಲೋಮೀಟರ್ ತನಕ ನಿಮಗೆ ಇಲ್ಲಿ ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿ, ಮತ್ತು ಇಲ್ಲಿ ನಮ್ಮ ಮೊದಲನೇ ಸ್ಟೆಪ್ ಯೂಸ್ ಮಾಡಿ ಈ ಪ್ಲಾಸ್ಟಿಕ್ ಇದ್ರ ಹ್ಯಾಂಡಲ್ ಒಳಗಡೆ ಹಾಕಿ ನೀವು ಇದನ್ನು ಸಿಗ್ನಲ್ ಥರ ನೀವು ಯೂಸ್ ಮಾಡ್ಕೊಬೋದು. ಮತ್ತು ನೀವು ಇದರೊಳಗಡೆ ವಾಟರ್ ಅಥವಾ ಬೇರೆ ಫುಡ್ ಐಟಮ್ಸ್ ಮತ್ತು ಬೇರೆ ಬೇರೆ ಥರ ಸಾಮಗ್ರಿ ಅಂದರೆ ನೀವು ಬೇರೆ ಬೇರೆ ಥರ ಐಟಮ್ಸ್ನ ನೀವು ಇಟ್ಕೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಮೂರನೇ ಐಟಮಿಗೆ ಹೋಗೋಣ ಬನ್ನಿ. ಇಲ್ಲಿ ನಮ್ಮ ಮೂರನೇ ಐಟಮ್ ಏನಂದರೆ, ಇಲ್ಲಿ ನಮ್ಮ ಮೂರನೇ ಐಟಮ್ ಬಂದು ಶಾರ್ಪ್ ಆಬ್ಜೆಕ್ಟ್. ನೀವು ಬೇರೆ ಬೇರೆ ಥರ ಸಿಚುವೇಶನ್ಸ್ಗಳಲ್ಲಿ ಸಿಕ್ಕಾಕೊಂಡಿರ್ತೀರ. ನೀವು ಯಾವಾಗ ನೀವು ಒಂದು ಫಾರೆಸ್ಟಲ್ಲಾಗಲಿ ಆಗ ಸಿಕ್ಕಾಕೊಂಡ್ರೆ ನಿಮಗೆ ಒಂದು ಶಾರ್ಪ್ ಆಬ್ಜೆಕ್ಟ್ ಬೇಕಾಗಿರುತ್ತೆ. ಆ ಶಾರ್ಪ್ ಆಬ್ಜೆಕ್ಟಿಂದ ನಿಮ್ಮನ್ನು ನೀವು ಅಂದರೆ ಪ್ರೊಟೆಕ್ಟ್ ಮಾಡ್ಕೊಬೋದು. ನೀವು ಬೇರೆ ಅನಿಮಲ್ಸ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ನೀವು ಅದನ್ನು ಸೆಲ್ಫ್ ಡಿಫೆನ್ಸ್ ಆಗಿಯೇ ಯೂಸ್ ಮಾಡ್ಕೊಬೋದು. ಮತ್ತು ರೋಪ್ಸ್, ಟ್ರೀಸ್, ವುಡ್ ಮತ್ತು ಸ್ಟಿಕ್ಸ್ನ ಕಟ್ ಮಾಡೋದಕ್ಕೂ ನಿಮಗೆ ಒಂದು ಶಾರ್ಪ್ ಐಟಮ್ ಬೇಕಾಗಿರುತ್ತೆ. ಸೊ ನೀವು ಶಾರ್ಪ್ ಐಟಮ್ ಮಾಡೋದಕ್ಕೆ 2 ways ಇದೆ. ಸೊ ಈಗ ನಮ್ಮ ಲಾಸ್ಟ್ ಮತ್ತು ನಮ್ಮ ಕೊನೆಯ ಐಟಮ್ ಬಂದು ಫೈರ್ ಅಂತ. ಫೈರ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಸರ್ವೈವಲಲ್ಲಿ. ಅದು ನಮಗೆ ಹೀಟ್ ಮತ್ತು ಕುಕ್ಕಿಂಗಿಗೆ ಮತ್ತು ಅನಿಮಲ್ಸ್ನ ದೂರ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಫೈರು. ಸೊ ಈ ಫೈರ್ ಮಾಡೋದು ಹೆಂಗೆ, ಮ್ಯಾಚ್ ಬಾಕ್ಸ್ ಇಲ್ದಲೆ ಅಥವಾ ಲೈಟರ್ ಇಲ್ದಲೆ ಹೆಂಗೆ ನಾವು ಫೈರ್ನ ತರಿಸ್ಬೋದು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಏನ್ಷಂಟ್ ಟೈಪಿಂದು ಇದು ಫೈರ್ ಬರ್ಸೋ ರೀತಿ. ಸೊ ಬನ್ನಿ ಇದನ್ನು ನೋಡ್ಕೊಂಬರೋಣ. ಸೊ ಇಲ್ಲಿ ನಿಮಗೆ ಮೊದಲನೇ ಐಟಮ್ ಬೇಕಾಗಿರೋದಂದರೆ, ನಿಮಗೆ ಒಂದು ಪ್ಲ್ಯಾಟ್ಫಾರ್ಮ್. ಎಲ್ಲಿ ನೀವು ಒಂದು ಸ್ಟಿಕ್ನ ತೊಗೊಂಡು ನೀವು ಇದ್ರ ಮೇಲೆ ಫ್ರಿಕ್ಷನ್ನ ನೀವು ತಯಾರಿಸ್ತೀರ. ಅಂದರೆ ನೀವು ಒಂದು ಸ್ಟಿಕ್ ತೊಗೊಬೇಕೀಗ. ಸ್ಟಿಕ್ ತೊಗೊಂಡಾದ್ಮೇಲೆ ಈ ಪ್ಲ್ಯಾಟ್ಫಾರ್ಮ್ ಇದೆಲ್ಲ ಈ ಪ್ಲ್ಯಾಟ್ಫಾರ್ಮ್ ಮೇಲೆ ನೀವು ಒಂದು ಸ್ಟಿಕ್ನ ತೊಗೊಂಡು ಉಜ್ಜುತ್ತೀರ. ಅಂದರೆ ಆ ಉಜ್ಜೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗಿ ಮತ್ತು ನಿಮಗೆ ಫೈರ್ ಸಿಗುತ್ತೆ. ಅಂದರೆ ಫ್ರಿಕ್ಷನಿಂದ ನಿಮಗೆ ಹೀಟ್ ಪ್ರೊಡ್ಯೂಸ್ ಆಗಿ ನಿಮಗೆ ಫೈರ್ ಸಿಗುತ್ತೆ. ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಒಂದು ಯಾವುದಾದ್ರೂ ಈ ಥರ ಕಡ್ಡಿ ತೊಗೊಬೇಕು. ಈ ಥರ ಕಡ್ಡಿ ತೊಗೊಂಡಾದ್ಮೇಲೆ
ಕಡ್ಡಿ ತೊಗೊಂಡಾದ್ಮೇಲೆ ಇಲ್ಲಿ ನಿಮಗೆ ಈಗ ಎಷ್ಟು ಬೇಗ ಹಾಕ್ತಿರೋ ಅಷ್ಟು ಬೇಗ ಆಗ ನೀವು ಇದನ್ನು ಉಜ್ಜಬೇಕಾಗುತ್ತೆ. ಉಜ್ಜಿದಾಗ ನೀವು ಸೈಡಲ್ಲಿ ಒಂದು ಡ್ರೈ ಐಟಮ್ ಅಂದರೆ ಡ್ರೈ ಗ್ರಾಸ್ ಅಥವಾ ಡ್ರೈ ಫ್ಲವರ್ಸ್ ಏನಿದೆಯಲ್ಲ ಅದನ್ನ ಇಟ್ಕೊಂಡು ಅದರಿಂದ ನೀವು ಏನಾದರೂ ಈ ಥರ ಉಜ್ಜಿರ್ತೀವಲ್ಲ, ಉಜ್ಜಿದಾಗ ಈ ಡಸ್ಟ್ ಅಂದರೆ ಇಲ್ಲಿ ಒಂದು ಚಾರ್ಕೋಲ್ ಥರ ವಾಮ್ ಚಾರ್ಕೋಲ್ ಥರ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನೀವು ಆ ಡಸ್ಟ್ ಮೇಲೆ ಹಾಕಿದ್ರೆ ಅದು ಫೈರ್ನ ಕ್ಯಾಚ್ ಮಾಡುತ್ತೆ. ಫೈರ್ ಕ್ಯಾಚ್ ಮಾಡಿದಾಗ ನೀವು ಅದನ್ನು ಸ್ಟಾರ್ಟಿಂಗ್ ಸ್ಮಾಲ್ ಸ್ಟಿಕ್ಸ್, ಮೀಡಿಯಮ್ ಸ್ಟಿಕ್ಸ್ ಮತ್ತು ಲಾರ್ಜ್ ಸ್ಟಿಕ್ಸಿಂದ ನೀವು ಅದನ್ನು ಬರ್ನ್ ಮಾಡ್ಬೋದು. ಬನ್ನಿ ಇದನ್ನು ಮಾಡೋಣ. ನೋಡಿ ಗಾಯ್ಸ್, ಇಲ್ಲಿ ಒಂದು ಸ್ವಲ್ಪ ಎಡಿಟಿಂಗ್ ಮಿಸ್ಟೇಕ್ ಆಗಿರ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನು ಒಂದು ಸ್ವಲ್ಪ ಕಟ್ ಮಾಡಿದ್ರು ಇಲ್ಲಿ ನಿಜವಾಗ್ಲೂ ಬೆಂಕಿ ಹತ್ಕೊಂಡಿದೆ ಫ್ರೆಂಡ್ಸ್. ಇಲ್ಲಿ ಇದು ಫೇಕ್ ಅಂತ ತಿಳ್ಕೊಂಬೇಡಿ. ಇದನ್ನು ನಾನು ಕಂಟಿನ್ಯೂಸ್ ಆಗಿ 20 ಮಿನಿಟ್ಸ್ ತನಕ ನಾನು ಉಜ್ಜಾದ್ಮೇಲೆ ಒಂದು 3-4 ಸತಿ ಫೇಲ್ ಆದಮೇಲೆ ಇದು ಈ ಥರ ಬಂದಿದೆ. ಇಲ್ಲಿ ನೋಡ್ತಿರ್ಬೋದು, ಈ ಥರ ಸ್ಲೋ ಆಗಿ ಇಲ್ಲಿ ಇದು ಬರ್ನ್ ಆಗ್ತಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನೀವು ಬೇರೆ ಬೇರೆ ಸರ್ವೈವಲ್ ಮತ್ತು ಆ್ಯಕ್ಷನ್ ವೀಡಿಯೋಸ್ ಬೇಕಿದ್ದರೆ ಈ ಚಾನಲ್ನ ಬೇಗ ಹೋಗಿ